ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಸಮಾಜ ವಿಜ್ಞಾನ ಸವಿ ಸುಲಭ, ದಿನಕ್ಕೊಂದು ಪಾಠ ಪುನರಾವರ್ತನೆ. 2024-25 2022-23ನೇ ಸಾಲಿನ ಹಾಗೂ 23-24ನೇ ಸಾಲಿನ ಒಟ್ಟು 9 ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳು. ಇಂದು ನಾವು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ 29 ಭಾರತದ ನಿಸರ್ಗ ವಿಕೋಪಗಳು ಈ ಅಧ್ಯಾಯದಲ್ಲಿ ಬಂದಿರುವ ಪ್ರಮುಖ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ಪ್ರಶ್ನೆ 1. ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನು ಏಕೆ ಬೆಳೆಯಬೇಕು? ಉತ್ತರ: ಏಕೆಂದರೆ ಕಡಲ ಕೊರೆತವನ್ನು ನಿಯಂತ್ರಿಸಲು. ಪ್ರಶ್ನೆ 2. ಪ್ರವಾಹಗಳೆಂದರೇನು? ಉತ್ತರ: ನದಿಗಳ ನೀರಿನ ಪ್ರಮಾಣವು ಅವುಗಳ ಪಾತ್ರದ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಾಗಿ ಇಕ್ಕೆಲಗಳಲ್ಲಿ ಉಕ್ಕಿ ಹರಿಯುವುದನ್ನು ಪ್ರವಾಹ ಎನ್ನುವರು. ಪ್ರಶ್ನೆ 3. ಭಾರತದ ಪೂರ್ವ ಕರಾವಳಿಯು ಅತಿ ಹೆಚ್ಚು ಚಂಡಮಾರುತ ಪೀಡಿತ ಪ್ರದೇಶವಾಗಿದೆ ಏಕೆ? ಅಥವಾ ಪೂರ್ವ ಕರಾವಳಿಯ ಜನರು ಅತಿ ಹೆಚ್ಚು ನೈಸರ್ಗಿಕ ವಿಕೋಪಗಳನ್ನು ಎದುರಿಸುತ್ತಾರೆ, ಕಾರಣಗಳೊಂದಿಗೆ ವಿವರಿಸಿ. ಉತ್ತರ: ಕಾರಣಗಳು: 1. 3 ಕಡೆಗಳಲ್ಲಿರುವ ಭೂಭಾಗ. 2. ಭೂಮಿ ಮತ್ತು ಸಾಗರಗಳ ನಡುವೆ ಇರುವ ಉಷ್ಣಾಂಶದ ವ್ಯತ್ಯಾಸ. 3. ಭೂಮಿ ಮತ್ತು ಸಾಗರಗಳ ನಡುವೆ ಇರುವ ಒತ್ತಡದ ವ್ಯತ್ಯಾಸ. 4. ಹೀಗಾಗಿ ಚಂಡಮಾರುತಗಳು ಬಂಗಾಳಕೊಲ್ಲಿಯಲ್ಲಿ ಉಗಮಗೊಳ್ಳುತ್ತವೆ. ಪ್ರಶ್ನೆ 4. ಭೂಕಂಪದ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಪಟ್ಟಿ ಮಾಡಿ. ಉತ್ತರ: 1. ಬಹು ಅಂತಸ್ತಿನ ಕಟ್ಟಡ ನಿಷೇಧ. 2. ಹಗುರವಾದ ವಸ್ತುಗಳಿಂದ ಕಟ್ಟಡ ನಿರ್ಮಾಣ. 3. ಸ್ಥಿತಿಸ್ಥಾಪಕತ್ವ ಗುಣ ಹೊಂದಿರುವ ಕಟ್ಟಡ ನಿರ್ಮಾಣ. 4. ಜನರಿಗೆ ತಿಳುವಳಿಕೆ. 5. ಶೀಘ್ರ ವೈದ್ಯಕೀಯ ಸೇವೆ. 6. ಗಣಿಗಾರಿಕೆ ನಿಷೇಧ. ಪ್ರಶ್ನೆ 5. ಚಂಡಮಾರುತದ ಮುನ್ನೆಚ್ಚರಿಕೆಯ ಕ್ರಮಗಳ್ಯಾವುವು? ಅಥವಾ ನಿನ್ನೆ ರಾತ್ರಿ ಬಂಗಾಳಕೊಲ್ಲಿಯಲ್ಲಿ ತೀವ್ರ ವಾಯುಭಾರ ಕುಸಿತ ಉಂಟಾಗಿದ್ದು, ಅದರ ಪರಿಣಾಮಗಳನ್ನು ಎದುರಿಸಲು ತಮಿಳುನಾಡು ಸರ್ಕಾರವು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳೇನು? ಉತ್ತರ: 1. ಜನರನ್ನು ಸ್ಥಳಾಂತರಿಸುವುದು. 2. ಸಾರಿಗೆಗಳನ್ನು ಸಜ್ಜಾಗಿರಿಸುವುದು. 3. ಮಾರ್ಗಗಳನ್ನು ಬದಲಾಯಿಸುವುದು. 4. ಜನರಿಗೆ ನಿರಂತರ ಮಾಹಿತಿ. 5. ಸೇನಾ ತುಕಡಿ ಸಿದ್ಧತೆ. 6. ಸಿಹಿನೀರು ಮತ್ತು ಉಡುಪು ಸಂಗ್ರಹಣೆ. 7. ಔಷಧ ಮತ್ತು ವೈದ್ಯಕೀಯ ನೆರವು. ಯಾವುದಾದರೂ 6 ಅಂಶಗಳು. ಪ್ರಶ್ನೆ 6. ಚಂಡಮಾರುತಗಳು ವಿನಾಶಕಾರಕಗಳಾಗಿವೆ ಈ ಹೇಳಿಕೆಯನ್ನು ಸಮರ್ಥಿಸಿ. ಅಥವಾ ಚಂಡಮಾರುತಗಳು ವಿಧ್ವಂಸಕಾರಿಗಳು ದೃಢೀಕರಿಸಿ. ಉತ್ತರ: 1. ಅಪಾರ ಸಾವು ನೋವು. 2. ಬೆಳೆಗಳ ನಾಶ. 3. ಜನಜೀವನ ಅಸ್ತವ್ಯಸ್ತ. 4. ವಿದ್ಯುತ್ ಕೊರತೆ. 5. ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ. 6. ಆಸ್ತಿ ಹಾನಿ. 7. ಸಾಂಕ್ರಾಮಿಕ ರೋಗಗಳು. 8. ಜಲರಾಶಿಗಳು ಲವಣಯುಕ್ತ. ಪ್ರಶ್ನೆ 7. ಭೂಕಂಪಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನು ತಿಳಿಸಿ. ಕಾರಣಗಳು: ಶಿಲಾಫಲಕಗಳ ಚಲನೆ, ಮ್ಯಾಗ್ಮಾ ಚಲನೆ, ನಗರೀಕರಣ, ಅರಣ್ಯ ನಾಶ, ಅಣೆಕಟ್ಟುಗಳ ನಿರ್ಮಾಣ, ಗಣಿಗಾರಿಕೆ. ಪರಿಣಾಮಗಳು: ಜನರ ಸಾವು ನೋವು, ಆಸ್ತಿಪಾಸ್ತಿ ಹಾನಿ, ಸಾರಿಗೆ ಸಂಪರ್ಕ ಕಡಿತ, ರೋಗಗಳ ಹರಡುವಿಕೆ, ಸುನಾಮಿ, ನದಿಗಳ ದಿಕ್ಕು ಬದಲಾಗುವಿಕೆ, ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸುವಿಕೆ. ಮನುಷ್ಯನಲ್ಲಿ ದಡ್ಡತನ ಇದ್ದರೂ ಪರವಾಗಿಲ್ಲ, ಆದರೆ ಸಣ್ಣತನ ಇರಬಾರದು. ಯಾಕೆಂದರೆ ಮನುಷ್ಯ ಗೌರವ ಕಳೆದುಕೊಳ್ಳುವುದು ದಡ್ಡತನದಿಂದಲ್ಲ, ಸಣ್ಣತನದಿಂದ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.